ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಮಸಾಲೆ ಚಿತ್ರಾನ್ನ ಎಷ್ಟು ಈಸಿಯಾಗಿ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದು ನಿಮ್ಮ ಬ್ರೇಕ್ಫಾಸ್ಟಿಗೆ ತುಂಬ ಈಸಿ ಆಗುತ್ತೆ, ಹಾಗೆ ತುಂಬ ಕ್ವಿಕ್ಕಾಗುತ್ತೆ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ನಾನು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 10 ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಹಾಗೂ ಬೆಳ್ಳುಳ್ಳಿ. ಸೊ ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಫಸ್ಟು ಕಾಯಿ ಹಾಕಿ ರುಬ್ಕೊಳ್ಳೋಣ ಒಂದು ರೌಂಡು. ಸೆಕೆಂಡ್ ರೌಂಡಿಗೆ ನಾವು ಮಿಕ್ಕಿದ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸೆಕೆಂಡ್ ರೌಂಡಿಗೆ ಹಾಕೊಂಡು ರುಬ್ಕೊಂಡು ಸೊ ಇದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ. ಸೊ ಈಗ ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನ್ಸ್ ಆಯಿಲ್ ಹಾಕಿ ಹಾಗೆ ಸಾಸಿವೆ ಹಾಕಿದ್ದೀನಿ. ಸೊ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಸೊ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಗೂ ಉದ್ದಿನಬೇಳೆ, ಸೊ ಈ ಮೂರನ್ನು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ, ಟ್ರಾನ್ಸ್ಪರೆಂಟ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತು ಜೀರಿಗೆ ಕೂಡ ನೀವು ಹಾಕೋಬೋದು, ಜೀರಿಗೆ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಗೋಲ್ಡ್ ಕಲರ್ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದಿಷ್ಟು ಹುರ್ಕೊಂಡಿದ್ದಾದಮೇಲೆ ನಾನೇನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಆ ಮಿಕ್ಸಿಗೆ ಹಾಕ್ಕೊಂಡಿದ್ದನ್ನು ಇವಾಗ ನಾನು ಇದಕ್ಕೆ ಹಾಕ್ತಿದ್ದೀನಿ. ಸೊ ಇದನ್ನೆಲ್ಲನೂ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋಣ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಉಪ್ಪು ಎರಡೂ ಹಾಕಿದ್ರೆ ಇದು ಮುಗೀತು, ನಮಗೆ ಚಿತ್ರಾನ್ನದ ಗೊಜ್ಜು, ಮಸಾಲ ಚಿತ್ರಾನ್ನದ ಗೊಜ್ಜು ರೆಡಿ ಅಂತಲೇ ಅರ್ಥ. ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕೋತಿದ್ದೀನಿ ಈಗ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲನೂ. ಸೊ ಈಗ ನೋಡಿ ನೀವು ಕಲರ್ ಚೇಂಜ್ ಆಗುತ್ತೆ ಫುಲ್ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ. ಸೊ ಇದಾದಮೇಲೆ ನೀವು ಸ್ಟವ್ ಆಫ್ ಮಾಡಿ ಬಿಸಿ ಅನ್ನ ನಾನು ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಸೊ ಬಿಸಿ ಅನ್ನ ಹಾಕ್ತಾ ಇದ್ದೀನಿ ಈಗ. ಸೊ ಬಿಸಿ ಅನ್ನ ಹಾಕಿ ನೀಟಾಗಿ ಕಲಿಸ್ಕೊಬಿಡಿ. ನಾನಿಲ್ಲಿ ನಿಮಗೆ ಟಾರ್ಚ್ ಆನ್ ಮಾಡಿರೋದ್ರಿಂದ ನಿಮಗೆ ಕಲರ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಕೊನೆಯಲ್ಲಿ ಫೋಟೋ ವಿಡಿಯೋ ಹಾಕಿರ್ತೀನಿ ಆ ಕಲರ್ ಯಾವ ಕಲರ್ ಬಂದಿದೆ ಅಂತ. ಸೊ ಇಲ್ಲಿ ಟಾರ್ಚ್ ಆನ್ ಮಾಡಿರೋದ್ರಿಂದ ನಿಮಗೆ ಕಲರ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಚಿತ್ರಾನ್ನ ಮಾತ್ರ. ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡಬೇಕು ಮನೇಲಿ. ಟ್ರೈ ಮಾಡಿ ನನಗೆ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ತುಂಬ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಸೊ ಇನ್ನು ಯಾವ್ಯಾವ ಥರ ರೆಸಿಪೀಸ್ ಬೇಕು ತುಂಬ ಈಸಿಯಾಗಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.